ಅಲ್ಲಿಯ ಪ್ರಾಂಶುಪಾಲರು ನಮ್ಮ ಸ್ಕ್ವಾಡ್ ಮೇಲೆ ದೌರ್ಜನ್ಯ ಮಾಡಿ ಆಮೇಲೆ ಅವ್ರು MPC ಆಗೋದನ್ನ ತಪ್ಪಿಸಿ ಅವ್ರಿಗೆ ಸೆಂಟ್ ಔಟ್ ಅಂತೇಳಿ ಫೋರ್ಸಬಲಿ ಬರ್ಸ್ಕೊಂಡಿದ್ದಾರೆ ಅಂತೇಳಿ ನಮ್ಮ ಸ್ಕ್ವಾಡ್ ಹೋದಂತ ಟೀಮು ನಮಗೆ ವಿಶ್ವವಿದ್ಯಾಲಯಕ್ಕೆ ಕಂಪ್ಲೇಂಟ್ ಕೊಟ್ಟಿದೆ. ಪ್ರಥಮ ದರ್ಜೆ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ವಿಚಕ್ಷಕರ ಮೇಲೆ ದಬ್ಬಾಳಿಕೆ ಮಾಡಿ MPC ಕ್ಯಾನ್ಸಲ್ ಮಾಡಿಸಿದ ಪ್ರಾಂಶುಪಾಲ ನೀಲಪ್ಪ ಹೊಸ್ಮನಿ. ಪ್ರಾಂಶುಪಾಲರ ವಿರುದ್ಧ ಮತ್ತೊಂದು ಆರೋಪ. ಪರೀಕ್ಷಾ ದಳದ ಕೆಲಸಕ್ಕೆ ಅಡ್ಡಿಪಡಿಸಿದ ಡಾಕ್ಟರ್ ನೀಲಪ್ಪ ಹೊಸ್ಮನಿ ಬಸವನ ಬಾಗೇವಾಡಿ ಬಿಜಾಪುರ ಜಿಲ್ಲೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಸವನ ಬಾಗೇವಾಡಿಯ ಪ್ರಭಾರಿ ಪ್ರಾಂಶುಪಾಲ ಡಾಕ್ಟರ್ ನೀಲಪ್ಪ ಹೊಸ್ಮನಿಯವರು ಇದೀಗ ಮತ್ತೊಂದು ಗಂಭೀರ ಆರೋಪದ ಅಡಿಯಲ್ಲಿ ಸಿಲುಕಿದ್ದಾರೆ. ರಾಜ್ಯದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವು ನಡೆಸುತ್ತಿರುವ ಪದವಿ ಸೆಮಿಸ್ಟರ್ ಪರೀಕ್ಷೆಗಳಿಗೆ ಶೈಕ್ಷಣಿಕ ಗುಣಮಟ್ಟ ಕಾಯ್ದುಕೊಳ್ಳುವ ಉದ್ದೇಶದಿಂದ ನೇಮಕಗೊಂಡ ವಿಚಕ್ಷಕ ದಳದ ಸದಸ್ಯರ ಕೆಲಸಕ್ಕೆ ತಡೆಯುಂಟು ಮಾಡಿದ ಆರೋಪ ಇದಾಗಿದೆ. ಪರೀಕ್ಷೆ ವೇಳೆ ವಿಚಕ್ಷಕರ ದಳದ ಸದಸ್ಯರು ವಿದ್ಯಾರ್ಥಿಗಳು ಅಕ್ರಮವಾಗಿ ಪರೀಕ್ಷೆ ಬರೆಯುತ್ತಿರುವುದನ್ನು ಗಮನಿಸಿ ಕ್ರಮ ಕೈಗೊಳ್ಳಲು ಮುಂದಾದಾಗ ಪ್ರಾಂಶುಪಾಲರಾದ ಡಾಕ್ಟರ್ ಹೊಸ್ಮನಿ ಅವರು ಶಾಸನಬದ್ಧ ಅಧಿಕಾರಿಗಳಿಗೆ ಶಬ್ದಬಲ ಬಳಸಿದಂತಾಗಿ ವರದಿಯಾಗಿದೆ. ಇಲ್ರಿ ಸರ್, ಸಿಕ್ಕಿತ್ತು ಅದು ಚೀಟಿ. ಅಲ್ರಿ ಸ್ಮಾಲ್ ಇತ್ರಿ ಚೀಟಿ, ಅದನ್ನ ಎಲ್ಲಿ ತಗೊಂಬರ್ಲಿ ಅಂತಂದು ಅಲ್ಲೇ ಬರ್ದೆ ರೀ ನಾನು. ಅದ್ರೊಳಗೆ ಏನು ರೂಲ್ಸ್ ಅದ ರೀ ಸರ್? ಹೌದು ಅದಾವ, ಏನೇನು ಅದಾವ ಅನ್ನೋದೈತಿ. ಇಲ್ಲಿ ಪರಿಶೀಲಿಸಬೇಕು, ಪರಿಶೀಲಿಸಿ ಬಂದ್ ಮಾಡ್ರಿ. ನೀವು ಬ್ಯಾಡ್ ಅನ್ನಂಗಿಲ್ಲ ಸರ್. ಅವ್ರ ಹತ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಗ ನೀವು ಏನಿಲ್ಲ, ನೀವು ತಿಳ್ಕೊಂಡೇ ಇಲ್ಲ, ನೀವು ತಿಳ್ಕೊಂಡಂಗೆ ಏನೂ ಇಲ್ಲ. ಇಲ್ಲಿ ನಾ ಏನಿಲ್ಲ ಹಾಕತ್ತೀನಿ ಗೊತ್ತು, ಪರಿಶೀಲಿಸಬೇಕು. ಪರಿಶೀಲನೆ ಯಾಕೆ ಮಾಡ್ತಾರೆ ನೀವು? ಇಲ್ರಿ ಸರ್, ಅವ್ರ ಹತ್ರ ಸಿಕ್ಕಾಗ ನೀವು ಮಾಡೋದು ರೂಲ್ಸ್ ಇಲ್ರಿ. ಪರಿಶೀಲಿಸಬೇಕು. 3 ಮಂದಿ ಕಮಿಟಿ ಎದಕ್ ಮಾಡಿರ್ತಾರೆ? ಅಲ್ಲ, ಅವ್ರ ಹತ್ರ ರೆಡ್ ಹ್ಯಾಂಡ್ ಮಂದಿ ಕಮಿಟಿ ಎದಕ್ ಮಾಡಿರ್ತಾರೆ? ಒಬ್ಬರೇ ನಿರ್ಧಾರ ತೆಗೆದುಕೊಳ್ಳಂಗಿಲ್ಲ. ನಾವು ಸುಮ್ಮನೆ ಕೂತು ನಿಲ್ಲಿಸ್ತೀನಿ ನಾನು. ಪರಿಶೀಲಿಸಕ್ಕೆ ಅದರಿಲ್ಲ, ನೀವು 3 ಕೂಡ ಡಿಸ್ಕಸ್ ಮಾಡ್ರಿ, ಚೇರ್ಮನ್ ಹೇಳ್ರಿ, ರಿಪೋರ್ಟ್ ಕೊಡ್ರಿ. ಸರ್, ನನ್ ಕೈಯ ರೆಡ್ ಹ್ಯಾಂಡ್ ಆಗಿ ಸಿಕ್ಕದ ಬರಲ್ಲ. ಹಂಗ ಯಾಕೆ ಬರುದಿಲ್ರಿ? ಬರುದಿಲ್ಲ ಅದು. ಯಾಕೆ ಬರುದಿಲ್ರಿ ಗೊತ್ತಿದೆ ಅಲ್ರಿ? ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಗ ಯಾಕೆ ಬರುದಿಲ್ರಿ ಸರ್? ಯಾವ್ದಾರು ಉದ್ದೇಶ ಇಟ್ಕೊಂಡು ಬರ್ತಾರೆ. ನೀವು ಸ್ಕ್ವಾಡ್ ಅಂದ್ರೆ ಏನ್ ತಗೊಂಡ್ರಿ ಸರ್? ಯಾರು ಬಂದಾರ್ರಿ ಉದ್ದೇಶ ಇಟ್ಕೊಂಡೆ? ನೀವು ಬರ್ತೀರಿ. ನಾ ಯಾವ ಉದ್ದೇಶ ಇಟ್ಕೊಂಡು ಬಂದಿನಿ ಹೇಳಿ ಸರ್? ಇರ್ಲಾರ್ದು ಮೊನ್ನೆ ಒಂದು ಬೇರೆ ಪೇಪರ್ ಇದೆ ಅಂತ ತಗೊಂಡು ಹಚ್ಕೇಸಿ ಮಾಡ್ತಾರೆ. ಯಾಕೆ? ಯಾವ ಪೇಪರ್ ಇಲ್ಲಾರ್ದು ಹಚ್ಚ ಮಾಡಿದ್ರಿ? ಮಾಡಿದಾಗ ತೋರಿಸಿದೆ ನಾನು. ನೀವು ಇಲ್ಲಿ ಅವಾಗೆ ತೋರಿಸ್ಬೇಕಾಗಿತ್ತು. ಅವತ್ತು ಹೇಳಿದ್ರು ಮಾಡ್ಬೇಕಿಲ್ಲ, ಬರ ಬಹುಶಃ ಹಂಗ ಮಾಡಿದ್ರೆ ಹೆಂಗ್ ಮಾಡ್ಬೇಕಿಲ್ಲ ನೋಡ್ರಿ. ಏನೈತದು ಸರ್? ರೆಡ್ ಹ್ಯಾಂಡ್ ಆಗಿ ನಂಗೆ ಸಿಗ್ತಾವ, ಅಲ್ಲಿ ಬಿದ್ದಿರ್ತಾವ, ಹಾಕಿರ್ತಾರ. ಅವ್ರು ವಾರ್ನಿಂಗ್ ಕೊಡ್ರಿ. ಹುಡುಗ ಇಲ್ಲಿ ಇಟ್ಕೊಂಡಿರ್ತಾರ್ರಿ ಹುಡುಗ ರೆಡ್ ಹ್ಯಾಂಡ್ ಆಗಿ. ಇಲ್ಲಿ ಸಿಗ್ತಾವ್ರಿ? ಅದು ಅಲ್ಲಿಲ್ಲದು. ಅಲ್ಲಿಲ್ಲ ರೀ ಅದು. ಇಲ್ಲ, ಸುಮ್ಮನೆ ಮಾತಾಡ್ತೀನಿ. ಆ ಹುಡುಗಿ ಸರ್, ಆ ಹುಡುಗಿ ಕರೆಸ್ರಿ. ಆಕೆ ಇಟ್ಕೊಂಡಿದ್ಲಿಲ್ಲ, ಕೇಳ್ರಿ ಆಕೆಗೆ. ಕರೆಸ್ರಿ ಆ ಹುಡುಗಿ. ಇಲ್ಲ ಕರೀರಿ ಸರ್. ಸುಮ್ಮನೆ ಅತಿ ಆಯ್ದಂಗ ಸರ್. ನಾವೇನು ಅತಿ ಮಾಡಕತ್ತೀರಿ ನೀವು? ನಾವೇನ್ ಮಾಡಕತ್ತೀರಿ? ಅದೇ ಪ್ರತಿಯೊಂದು ಏನ್ ಮಾಡಿ ಹೇಳ್ರಿ ಸರ್. ಹೇಳಿ ಅದೇ ಏನ್ ಮಾಡಿ ಹೇಳ್ರಿ ಸರ್. ನೀವು 3 ಮಂದಿ ಕಮಿಟಿ ಇದ್ರೆ ಡಿಸ್ಕಸ್ ಮಾಡಿ. ಅಲ್ಲ, ರೆಡ್ ಹ್ಯಾಂಡ್ ಆಗಿ ಸಿಕ್ಕದ ನಾ ಮಾಡೀನ್ರಿ ಸರ್. ಉಳಿದಿದ್ದು ಕೈಯಾಗಿಂದು ಕೆಳ ಬಿದ್ದು ಕಿಟಕಿಯಾಗಿದ್ದು ತಗೊಂಡ್ಕೆ ಮಾಡಿದ್ರಲ್ಲ ಸರ್. ನಾ ಕಿಟಕಿಯಾಗಿದ್ದು ತಗೊಂಡ್ ಮಾಡಿಲ್ರಿ. ಮೊನ್ನೆ ಕಿಟಕಿಯಾಗಿದ್ದಿದ್ದಲ್ರಿ ಸರ್. ಅವತ್ತು ಎಲ್ಲಿ ಬಿದ್ದಿತ್ರಿ ಅದು? ಅವ್ರ ಬಾಜುನೇ ಇತ್ರಿ ಸರ್ ಅದು. ಇಲ್ರಿ ನೋಡಿ, ಹೋದ್ರಿ ಏನೇನ್ ನೋಡ್ರಿ. ಅದ್ ಬರ್ದಿದ್ದಾಗ ಐತಾ? ಈಗ ಆಕೆ ಯಾಕೆ ಇಟ್ಕೋಬೇಕಿತ್ರಿ ಸರ್? ಇಲ್ಲ ಅಂತಂದ್ರೆ ಯಾಕೆ ಇಟ್ಕೋಬೇಕಿತ್ತು? ಸುಮ್ನೆ ಇರ್ಲಿ. ಒಂದ್ ಸ್ವಲ್ಪ ಇದು ಇರ್ತೈತೆ, ಮಾನವೀಯತೆ. ಮಕ್ಕಳ ಮೇಲೆ ಒಂದ್ ಸ್ವಲ್ಪ ಮಾನವೀಯತೆ ಇರ್ತದೆ. ಏನ್ ಮಾನವೀಯತೆ ತೋರಿಸಿರಿ? ಇದು ಮಾನವೀಯತೆ ಆಯ್ತು ಅಲ್ಲ? ಇದು ನಿಮ್ಮ ಮಾನವೀಯತೆ. ನೀವು 3 ಕೂಡ ಡಿಸ್ಕಸ್ ಮಾಡ್ರಿ. ಅಲ್ಲೇನಾಗ್ತದ ನಾನು ನಿಮ್ ಕೈ ಕಸ್ಕೊಂಡ್ ಕೇಸ್ ಮಾಡಬೇಡ ಅಂತ. ನಾನು ಸಿಕ್ಕದನ ಮಾಡೀನ್ರಿ ಸರ್. ನಾ ಎಕ್ಸ್ಟ್ರಾ ಏನು ಮಾತಾಡಿಲ್ಲ ನಿಮಗ. ನಾ ಏನ್ ಸಿಕ್ಕದನ ಮಾಡೀನ್ರಿ ಅಷ್ಟೇ. ಮಾಡಿದ್ರಾಗ ಏನ್ ಅರ್ಥ ಐತದು? ಸುಮ್ಗೆ ಇದು ಯಾಕೆ ಮಾಡ್ತಾರೆ ನೀವು? ಉದ್ದೇಶಪೂರ್ವಕವಾಗಿ ಬರ್ತೀರಿ ನೀವು ಕಾಲೇಜ್ಗೆ? ನೀವೆಲ್ಲ ಪ್ರೈವೇಟ್ ಕಾಲೇಜ್ ಸೇರ್ಕೊಂಡ ಗೌರ್ಮೆಂಟ್ ಕಾಲೇಜ್ ಮುಚ್ಚಬೇಕಂತ ಮಾಡ್ರಿ. ಮತ್ತೇನ್ ಅಂತ ಹೇಳ್ತಾರೆ ನೀವು? ಬಂದಾಗ ಎಡೆಡ್ ಇರ್ಲಾರ ಮಾಡ್ಬೋದು. ಏನಿದೆ ಹೋದ್ರಿ ನೋಡ್ಲಾರ ಮತ್ತೆ ಅದ ಯಾಕೆ ಬರಿಬೇಕು? ಇಲ್ಲಿ ಬಂದ್ ಕೂತ್ ಬರೀರಿ. ಇನ್ನ 10 ತಗೊಂಬರ್ರಿ. ಅಲ್ಲಿ ಯಾಕೆ ಬರಿಬೇಕು ಅದನ್ನ? ನೀವು ಎದಕ್ಕದ್ರಿ? ನೀವು ಚೇರ್ಮನ್ ರೀ, ಏನದ್ರಿ ನೀವು? ನೋಡ್ರಿ ಅದನ್ನ ವಿಚಾರ ಮಾಡ್ರಿ. ಮಾಡ್ಬೇಕು ಮಾಡಬಾರ್ದು ಓದ್ರಿ, ಕುಂತ ಓದ್ರಿ. ಅರ್ಧ ಹುಡುಗಿ ಕಡೆ ಸಿಕ್ಕದ್ರಿ. ನಾ ಕೆಳಗ ಬಿದ್ದಿತ್ತು ಅಂತಂದ್ರೆ ನಾ ಇಲ್ಲಿ ಬಂದು ನೋಡಿ ಮಾಡ್ತಿದ್ದೆ ರೀ. ಅದು ಕೆಳಗ ಸಿಕ್ಕದ್ರಿ. ಹುಡುಗಿ ಕೈಯಾಗ ಸಿಕ್ಕದ್ರಿ. ಹುಡುಗಿ ಕೈಯಾಗ ನಾನೇನು ಈ ಡ್ಯೂಟಿ ಮಾಡೇ ಇಲ್ಲ ಅಂತಕೊಂಡ್ರೆ ನೀವು? ಏನ್ ನಮ್ಗೇನು ಗೊತ್ತೇ ಇಲ್ಲ. ಅದಕ್ಕೆ ಹೇಳ್ತೇನೆ, ಸುಮ್ಮನೆ ಬಂದಿರ್ತೀರಿ, ಯಂಗ್ಸ್ಟರ್ಸ್ ಹಾಕಿರ್ತಾರೆ. ನಾವು ಅದು ಖುಷಿ ಪಡೋಣ. ಯಾಕ್ರಿ ಸರ್? ಸರ್ ಆಗಿನ ಕೈಯಾಗ ಸಿಕ್ಕದ್ರಿ ನನಗದ. ಅಲ್ರಿ ಹಂಗಿತ್ತಂದ್ರ, ಅಲ್ಲ ಹಂಗಿತ್ತಂತಂದ್ರ ನೀವು ಸದ್ದಿನ ಅದನ್ನ ಕೈಯಾಗ ಸಿಕ್ಕಿದ್ದು ನೀವು ಮಾಡಂಗಿಲ್ಲ ಅಂದಂಗ ಐತ್ರಿ ಅರ್ಥ. ಅದನ್ನ
ಅದು ತೆಗಿದ್ರಿ ಅಂದ್ರೆ ನಾ ರಿಪೋರ್ಟ್ ಮಾಡ್ತೀನಿ ಸರ್. ರೈಟ್ ಇಲ್ಲ ರೆಡ್ ಹ್ಯಾಂಡ್ ಸರ್. ನಾ ನಿಮ್ ಜೊತೆ ಮಾತಾಡತ್ತಿಲ್ಲ, ಅವ್ರ ಜೊತೆ ಮಾತಾಡತ್ತಿಲ್ರಿ. ನಾ ನಿಮ್ ಜೊತೆ ಮಾತಾಡಕತ್ತಿಲ್ರಿ ಸರ್. ಅದು ನಂಗೆ ರೆಡ್ ಹ್ಯಾಂಡ್ ಸಿಕ್ಕದ್ರಿ ಹುಡುಗಿ ಕೈಯಾಗ, ನಾ ಅದನ್ನ ಹಿಡ್ದೀನ್ರಿ ಸರ್. ನೀವ್ ಹಂಗಿತ್ತಂದ್ರ ಇಲ್ರಿ ಸರ್, ನಾ ಈಗ ನಂಗೆ ರೆಡ್ ಹ್ಯಾಂಡ್ ಸಿಕ್ಕದಲ್ಲ ಮಾಡಿ ಆಯ್ತ್ರಿ ಸರ್. ನಿಮ್ದು ಏನದ ನಿಮ್ದು ಚೇರ್ಮನ್ ಇದ್ರಲ್ಲ ನೀವು ಮಾಡ್ರಿ ಮಾಡ್ರಿ. ನೀವು ಏನದ ನೀವು ಮಾಡ್ರಿ ಸರ್. ಸರ್ ಯಾಕೆ ಎನ್ಕ್ವೈರಿ ಮಾಡ್ತಾರ್ರಿ? ರೆಡ್ ಹ್ಯಾಂಡ್ ಸಿಕ್ಕಾರ್ರಿ, ಹಾಕಸ್ರಿ ಸರ್. ನೀವು ಹಾಕಸ್ರಿ, ಸಿಸಿ ಕ್ಯಾಮ್ರಾ ತೋರಿಸ್ರಿ. ಆ ಹುಡುಗಿ ಕೈಗೆ ಸಿಕ್ಕದಲ್ಲ ನೋಡ್ರಿ ಹೆಂಗಿತ್ತಂದ್ರ. ಆ ಹುಡುಗಿ ಕರೆಸ್ರಿ, ಒಂದ್ ಸ್ವಲ್ಪ ಕರೆಸ್ರಿ ಆ ಹುಡುಗಿ. ಸರ್ ನನ್ನ ರೆಡ್ ಹ್ಯಾಂಡ್ ಹಾಕಿ ಇಲ್ಲಿಗೆ ಸಿಕ್ಕದ್ರಿ ಸರ್. ಅದು ಹೆಂಗ್ ಮಾಡ್ತೀರಿ ನೀವು? ಆಗಂಗಿಲ್ರಿ ಸರ್. ನನಗೆ ನಂದು ನಾ ಮಾಡೀನಿ. ಈಗ ನೀವು ನಿಮ್ಮ ಚೇರ್ಮನ್ ಇದು ಇತ್ತಂದ್ರೆ ನೀವು ಮಾಡ್ತಿದ್ರಿ, ನೀವು ಮಾಡ್ರಿ ಸರ್. ನನಗೇನಿಲ್ಲ, ನನ್ನ ಕೈಯ ರೆಡ್ ಹ್ಯಾಂಡ್ ಹಾಕಿ ಸಿಕ್ಕಳ ನಾ ಮಾಡೀನಿ. ಉಳಿದಿದ್ದು ಅಗಳೇ ಅಲ್ಲಿ ಚೀಟಿ ಸಿಕ್ಕು ಬಿಟ್ಟು ಬಂದೆ ಏನಿಲ್ರಿ ಸರ್. ಅಲ್ಲಿ ಇದ್ರೊಳಗೆ ಬೆಂಚ್ ಒಳಗೆ ಸಿಕ್ಕಿದ್ ಬಿಟ್ಟು ಬಂದೀನಿ ಸರ್ ನಾನು. ಬೇರೆ ಸಬ್ಜೆಕ್ಟ್ ಇದ್ರೆ ಮತ್ತೆ ಹೆಂಗ್ ಮಾಡಕ್ ಬರ್ತದೆ? ಮನ್ ಮಾಡೋದ್ರಲ್ಲ ಮತ್ತೆ ನಾ ಅದಕ್ಕೇನಂದೆ, ಏನೋ ಹೋಗ್ಲಿ ಬಿಡೋ, ಅವ್ರು ಖರ್ಚು ಇರ್ಲಾರ್ದು ಮಾಡಿರ್ತಾರೆ ಬಿಡೋದು. ಅವತ್ತು ಬೇರೆ ಸಬ್ಜೆಕ್ಟ್ ಇದ್ದು ಮಾಡ್ಕೊಟ್ರೆ ಅವು ಅಲ್ರಿ. ಹೆಂಗದ ಪರಿಸ್ಥಿತಿ ಹೆಂಗಿರ್ತಾವ ಅಂದ್ರೆ, ಮೊನ್ನೆ ಆ ಹುಡುಗಿ ಮೊನ್ನೆ MPC ಮಾಡಿದ್ರು, ಹೊಳೆಕ್ಕೆ ಬುಸು ಎಕ್ಸಾಮ್ ಬರ್ಲೇ ಇಲ್ಲಕ್ಕೆ. ಅಲ್ಲಲ್ಲ ಆಕೆ ಅಲ್ರಿ, ಅದಕ್ಕೆ ಮೊದಲು ಮಾಡಿರಲ್ಲ ಸೈನ್ಸ್ ಹುಡುಗಿ. ಅದು ಅಲ್ರಿ ಹೇಳಾಕತ್ತೀನಿ ನಾನು. ನೋಡ್ರಿ ಎಲ್ಲಿ ಇದ್ದಿದ್ರ ವಿಷಯ ನೋಡ್ರಿ. ಅಲ್ರಿ ಸರ್, ಸಿಕ್ಕಾಗ ಏನ್ ಮಾಡ್ತೀರಿ ನೋಡ್ರಿ ನೀವು? ನಾ ಹೇಳ್ತೀನಿ ನಾನು, ಹುಡುಗಿ ಕೈಯ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಗ ನೀವೇನ್ ಮಾಡ್ತೀರಿ? ಹುಡುಗಿ ಅದಕ್ಕೇನೆ ಅವು ಮಿಸ್ ಬಿಹೇವಿಯರ್ ಮೇಡಮ್. ಹುಡುಗಿ ಕೈಯ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಗ ಅದನ್ನ ಹೇಳ್ತೀರಿ. ಅದ್ರ ಬರಿಲಾದಿತ್ತಂದ್ರೆ ಅವ್ರಿಗೆ ಏನಿತ್ತಂದ್ರೆ ಸೆಂಟ್ ಔಟ್ ಸರ್. ವೈಟ್ ಪೇಪರ್ ಇದ್ರೂ MPC ಮಾಡ್ಬೇಕನ್ನೋ ರೂಲ್ ಅದ ಗೊತ್ತದಲ್ರಿ ಸರ್. ಮತ್ತೆ ನೀವ್ ಹೆಂಗ್ ಹೇಳ್ತೀರಿ ಸರ್ ಇದನ್ನ ಮಾಡ್ಬೇಡ ಅಂತಂದು? ರೂಲ್ ಯಾರು ಹೇಳ್ತಾವ? ವೈಟ್ ಪೇಪರ್ ಇದ್ದು ಸಬ್ಜೆಕ್ಟ್ ಇರ್ಲಾರ್ದು ಮಾಡಂತ ಹೇಳ್ತಾರನ್ರಿ. ಸಬ್ಜೆಕ್ಟ್ ಸೇಮ್ ಇತ್ತು ಅಂತಂದ್ರೆ ಬೇಕಾದ್ ಮಾಡ್ಬೋದ್ರಿ ಸರ್. ನಾ ಹೇಳ್ತೀನಿ ಅವ್ನ ಪಾಸ್ ಮಾಡಕ ಒಟ್ಟು ಗೀಟ್ ಹೊಡೆದು ಹೋಗ್ರಿ. ನಾ ಬೇಕಾ ಇನ್ನೊಂದು ಟೈಮ್ ಬಂದು ಬರಿಲ್ಲ ಅವ್ರು. ಅವು 50,000 ರೂಪಾಯಿ ಖರ್ಚಾಗುತ್ತಾವ, ಕೊಡೋಕ್ಕಾಗಲ್ಲ. ಊರು ಸಾಲಿ ಬಿಡ್ತಾವ. ಹೋದ್ ಸರಿ 6 MPC ಒಳಗೆ ಇನ್ನೇಗ ಏನು ಹೇಳಿದ್ರೆ ಒಂದೇ ಊರು ತಿಂತು. 5 ಮಂದಿ ಕಾಲೇಜೇ ಬಿಟ್ರ. ಎಲ್ಲರೂ ನಮ್ಮಂಗೆ ಅನುಕೂಲಿಸಿರ್ತಾರ. ಒಪ್ತೀನಿ, ಅದಕ್ಕೆ ಒಪ್ತೀನಿ. ನಾ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ನಾನು. ಅವರಿಗೆ ಸಹಕರಿಸಬೇಕಾದ ಬದಲು ಅವರ ಕರ್ತವ್ಯಕ್ಕೆ ಅಡ್ಡಿಯಾಗುವ ರೀತಿಯಲ್ಲಿ ಧಿಕ್ಕಾರ ವ್ಯಕ್ತಪಡಿಸಿದ್ದು ಈ ವರ್ತನೆ ವಿಶ್ವವಿದ್ಯಾನಿಲಯದ ಪರೀಕ್ಷಾ ವ್ಯವಸ್ಥೆ ವಿಶ್ವಾಸಾರ್ಹತೆಗೆ ವಿರುದ್ಧವಾಗಿದೆ ಎಂದು ತಿಳಿಸಿದರು. ಸಾಮಾಜಿಕ ಕಾರ್ಯಕರ್ತರು, ಉಪನ್ಯಾಸಕ ಸಂಘಗಳ ಮತ್ತು ವಿದ್ಯಾರ್ಥಿ ಪ್ರತಿನಿಧಿಗಳು ಈ ಕುರಿತು ಪರಿಶೀಲನೆ ನಡೆಸಿ ಸೂಕ್ತ ಶಿಸ್ತು ಕ್ರಮ ತೆಗೆದುಕೊಳ್ಳುವಂತೆ ಉನ್ನತ ಶಿಕ್ಷಣ ಇಲಾಖೆಗೆ ಮನವಿ ಸಲ್ಲಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ. 2025ರಂದು ಬಸವನ ಬಾಗೇವಾಡಿ ಸರ್ಕಾರಿ ಪ್ರಥಮ ಕಾಲೇಜಿನಲ್ಲಿ ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸ್ಕ್ವಾಡ್ ಪರೀಕ್ಷೆಯ ಪರಿಶೀಲಿಸಿ ಹೋದಾಗ ಅಲ್ಲಿಯ ಪ್ರಾಂಶುಪಾಲರು ನಮ್ಮ ಸ್ಕ್ವಾಡ್ ಮೇಲೆ ದೌರ್ಜನ್ಯ ಮಾಡಿ, ಆಮೇಲೆ ಅವರು MPC ಆಗೋದನ್ನ ತಪ್ಪಿಸಿ ಅವ್ರಿಗೆ ಸೆಂಟ್ ಔಟ್ ಅಂತೇಳಿ ಫೋರ್ಸಬಲಿ ಬರ್ಸ್ಕೊಂಡಿದ್ದಾರೆ ಅಂತೇಳಿ ನಮ್ಮ ಸ್ಕ್ವಾಡ್ ಹೋದಂತ ಟೀಮು ನಮಗೆ ವಿಶ್ವವಿದ್ಯಾಲಯಕ್ಕೆ ಕಂಪ್ಲೇಂಟ್ ಕೊಟ್ಟಿದೆ. ಅದೇ ರೀತಿಯಾಗಿ ನಾವು ಆ ಪ್ರಾಂಶುಪಾಲರಿಗೆ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿದಾಗ ಆ ಪ್ರಾಂಶುಪಾಲರು 29ರಂದು ನಮಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯಕ್ಕೆ ಆ ಸ್ಕ್ವಾಡ್ ಟೀಮ್ ಬಂದಿದ್ದು ನಿಜ. ಅದರಲ್ಲಿ ಒಬ್ಬರು ದೀಪಾ ರುದ್ರಾಕ್ಷಿ ಎಂಬುವರು ಆ ವಿದ್ಯಾರ್ಥಿ ಅವತ್ತು ವಿಷಯಕ್ಕೆ ಸಂಬಂಧ ಪಡಲಾರದ ಒಂದು ಚೀಟಿ ತಗೊಂಡ್ಬಂದು ಇವರು ಕಾಪಿ ಮಾಡ್ತಾ ಇದ್ದಾರೆ, ಇವ್ರು ನಾವು MPC ಮಾಡ್ತೀನಿ ಅಂತ ಹೇಳಿ ಅವರು ಫೋರ್ಸ್ ಮಾಡಿ MPC ಮಾಡೋ ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲಿ ನಾವು ಆ ಕಮಿಟಿ ಚೇರ್ಮನ್ ರಾದಂತ ರಮೇಶ್ ಜಾಧವ್ ಅವರಿಗೆ ಪರಿಶೀಲಿಸಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಆ ರಮೇಶ್ ಜಾಧವ್ ಅವರು ಅದನ್ನು ಪರಿಶೀಲಿಸಿ ಮತ್ತು ಅವಾಗಿನ ಸಿಕ್ಕಂತ ಚೀಟಿಗೂ ಮತ್ತು ಅವಾಗಿನ ಎಕ್ಸಾಮ್ಗೆ ಆ ವಿಷಯಕ್ಕೆ ಸಂಬಂಧ ಪಟ್ಟಿಲ್ಲ ಅಂತ ಹೇಳಿ ಅವ್ರು ಸೆಂಟ್ ಔಟ್ ಮಾಡಿದ್ರು ಅಂತ ಹೇಳಿ ಅವರು ತಮ್ಮ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಪ್ರಿನ್ಸಿಪಾಲ್ ಸಹ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನಾನು ಖುದ್ದಾಗಿ ಫಿಸಿಕಲಿ ನೀವು ಒಂದು ಸಮಯ ಕೊಡ್ರಿ, ನಾ ವಿಶ್ವವಿದ್ಯಾಲಯಕ್ಕೆ ಬಂದು ಅದನ್ನ ಕ್ಲಾರಿಫಿಕೇಶನ್ ಕೊಡ್ತೀನಿ
ಆಮೇಲೆ ನೀವು ನನ್ನ ಮೇಲೆ ಕ್ರಮ ತೆಗೆದುಕೊಡ್ರಿ ಅಂತೇಳಿ ಹೇಳಿದ್ದಾರೆ ಅವರು. ಹೀಗಾಗಿ ಇಬ್ಬರ ಒಂದು ಅಭಿಪ್ರಾಯಗಳನ್ನ ನಾವು ಸಂಗ್ರಹ ಮಾಡಿದ್ವಿ. ಅದನ್ನು ನಾವು ಕುಲಪತಿಗಳ ಒಂದು ಗಮನಕ್ಕೆ ತಂದಿದ್ವಿ. ಮತ್ತೆ ಒಂದು MPC ಒಂದು ಕಮಿಟಿ ಇದೆ, ಮಾಲ್ ಪ್ರಾಕ್ಟೀಸ್ ಕಮಿಟಿ ಅಂತೇಳಿ. ಆ ಕಮಿಟಿಯಲ್ಲಿ ಲೀಗಲ್ ಅಡ್ವೈಸರ್ ಅಧ್ಯಕ್ಷರಿರ್ತಾರೆ, ಒಬ್ಬ ಸಿಂಡಿಕೇಟ್ ಮೆಂಬರ್ ಸದಸ್ಯರಿರ್ತಾರೆ, ಮತ್ತೆ ಆ ಸಬ್ಸಿಡಿ ಸಂಬಂಧಪಟ್ಟಂತ ಒಬ್ಬ ಡೀನು ಅದಕ್ಕೆ ಮೆಂಬರ್ ಇರ್ತಾರೆ. ಆ 3 ಜನರ ಸಮಿತಿಯಲ್ಲಿ ನಾವು ಇಬ್ಬರನ್ನು ಈ ಸ್ಕ್ವಾಡ್ ಸಮಿತಿ ಇರತಕ್ಕಂಥ ಚೇರ್ಮನ್ ಸದಸ್ಯರನ್ನು ಕರೆಸ್ತೀವಿ. ಆಮೇಲೆ ಕಾಲೇಜಿನ ಪ್ರಿನ್ಸಿಪಾಲ್ರನ್ನು ಕರೆಸ್ತೀವಿ. ಮತ್ತೆ ಅವಾಗ ಸಂಬಂಧಪಟ್ಟಂತ ಆನ್ಸರ್ ಸೀಟ್ ಏನಿದಲ್ಲ ಹುಡುಗಿದು ಆನ್ಸರ್ ಸೀಟ್ ಅನ್ನು ನಾವು ತರಿಸಿ ಅವರ ಕ್ಲಾರಿಫಿಕೇಶನ್ ಅನ್ನ ವಿಚಾರಣೆ ಕ್ಲಾರಿಫಿಕೇಶನ್ ತೆಗೆದುಕೊಂಡು ಆಮೇಲೆ ಆ ಕಮಿಟಿ ಏನಿದೆ ಲೀಗಲ್ ಅಡ್ವೈಸರ್ ಇರೋದ್ರಿಂದ ಸೂಕ್ತವಾದಂತಹ ಒಂದು ನಿರ್ಣಯನ ತೆಗೆದುಕೊಳ್ತಾರೆ. ಯಾರು ತಪ್ಪು ಮಾಡಿದರೆ ಅವ್ರಿಗೆ ಪನಿಷ್ಮೆಂಟ್ ಅಂತೂ ಆಗುತ್ತೆ ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾರೆ. ಸರ್, ಇವರು ನೀಲಪ್ಪ ಹೊಸಮನಿ ಸರ್ ಇವರು ದೀಪಾ ರುದ್ರಾಕ್ಷಿ ಮೇಡಮ್ MPC ಮಾಡಿರೋದನ್ನ ಇವರು ಕ್ಯಾನ್ಸಲ್ ಮಾಡ್ತಾರೆ ಅನಿಸ್ತೇವೆ ಸರ್. ಏನ್ ಕ್ರಮ ಕಮಿಟಿಯಲ್ಲಿ? ಅದ್ರ ಜೊತೆಗೆ ಆ ಸ್ಕ್ವಾಡ್ ಕಮಿಟಿನು ಒಂದ್ ವೇಳೆ ಸ್ಕ್ವಾಡ್ ಕಮಿಟಿಯವರು MPC ಮಾಡಿದ ನಂತರ ಅವರು ಕ್ಯಾನ್ಸಲ್ ಮಾಡೋದನ್ನು ತಪ್ಪು. ಅವ್ರು ಕ್ಯಾನ್ಸಲ್ ಮಾಡಿದ್ರು ತಪ್ಪು. ಅದಕ್ಕೆ ನಾವು ಇಬ್ಬರನ್ನ ನಾವು ಫಿಸಿಕಲಿ ಕರೆಸಿ ಈ ಕಮಿಟಿಯಲ್ಲಿ ಎನ್ಕ್ವೈರಿ ಮಾಡಿದಾಗ ವಾಸ್ತವತೆ ಏನಂದ್ರೆ ನಮ್ಗೆ ಗೊತ್ತಾಗುತ್ತೆ. ಈ ಇಬ್ಬರದು ಅಭಿಪ್ರಾಯಗಳಿದಾವೆ. ಅವ್ರು ಹೇಳ್ತಾರೆ ರಮೇಶ್ ಜಾಧವ್ ಅವರು ಪರಿಶೀಲಿಸಿದ್ರು, ಆ ಕಮಿಟಿ ಚೇರ್ಮನ್ ಸ್ಕ್ವಾಡ್ ಕಮಿಟಿ ಪರಿಶೀಲಿಸಿ ಅವರೇ ಸೆಂಟ್ ಔಟ್ ಮಾಡಿದ್ರು ಅಂತ ಅವ್ರು ಹೇಳ್ತಾರೆ. ಇವರು ಯಾರು ದೀಪಾ ರುದ್ರಾಕ್ಷಿ ಮೇಡಮ್ ಹೇಳ್ತಾರೆ ನಾ MPC ಮಾಡಿದ್ನಿ ಅಂತ ಹೇಳ್ತಾರೆ ಅವ್ರು. ಹೌದ್ರಿ, ನಾವು ಇಬ್ಬರನ್ನ ಕರೆಸಿ ಸ್ಕ್ವಾಡ್ ಟೈಮಿನ ಮತ್ತೆ ಟ್ರಾನ್ಸ್ಫರ್ ಕರೆಸಿ ಮತ್ತೆ ಆನ್ಸರ್ ಸೀಟ್ ಅನ್ನು ತರಿಸ್ತೀವಿ ನಾವು. ಆನ್ಸರ್ ಸೀಟ್ ಅನ್ನ ಮತ್ತೆ ಆ ಚೀಟಿ ಏನಿರ್ತಾರೆ ಅದು ಇರ್ತೈತಿ. ಅದನ್ನ ನಾವು ಪರಿಶೀಲನೆ ಮಾಡಿದ ಆ ಕಮಿಟಿ ಪರಿಶೀಲನೆ ಮಾಡಿದಾಗ ಅಲ್ಲಿ ನಮಗೆ ಒಬ್ಬರು ಲೀಗಲ್ ಅಡ್ವೈಸರ್ ಇರ್ತಾರೆ, ಯಾರು ತಪ್ಪು ಮಾಡಿದ್ದಾರೆ ಏನಂತ ಹೇಳಿ. ಅವ್ರು ಏನ್ ಲೀಗಲ್ ಅಡ್ವೈಸರ್ ಏನ್ ಸೂಕ್ತ ತೀರ್ಮಾನ ತೆಗೆದುಕೊಂಡೇ ತಗೊಳ್ತಾರೆ. ಯಾರು ತಪ್ಪು ಮಾಡಿದ್ದಾರೆ ಈ ಸ್ಕ್ವಾಡ್ ಅವರು ಆಫೀಸ್ ಅದನ್ನ MPC ಮಾಡಿದ್ದು ಆಫೀಸ್ ತಗೊಂಡಿದ್ದು ತಪ್ಪು, ಯಾಕಂದ್ರೆ ಡಾಕ್ಯುಮೆಂಟ್ಸ್ ಇರ್ತಾವೆ ಅಲ್ಲಿ, ಅವ್ರದ್ದು ತಪ್ಪು. ಆಮೇಲೆ ಪ್ರಿನ್ಸಿಪಲ್ ಆ ರೀತಿ ದೌರ್ಜನ್ಯ ಮಾಡಿದ್ದು ಅವ್ರದ್ದು ತಪ್ಪು. ಪ್ರಿನ್ಸಿಪಾಲ್ ಅವರು ನೈಡ್ ಅವರು ಯಾರು ಸರ್ ಸ್ಕೋರ್ ಮೇಲೆ ಏಕವಚನದಿಂದ ಮಾತಾಡ್ತಾರೆ ಸರ್. ಅವರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅಧೀನ ಬರ್ತಾರ ಸರ್. ಅವರು ಏಕವಚನದಲ್ಲಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಸರ್. ಅದನ್ನ ಯಾಕೆ ಕ್ಯಾನ್ಸಲ್ ಮಾಡಿದ್ರೆ, ಅದನ್ನ ಯಾಕೆ MPC ಮಾಡಿ ಕ್ಯಾನ್ಸಲ್ ಮಾಡಿದ್ರೆ ಅದನ್ನ ನೀವು ಇದನ್ನ ಮಾಡಕ್ಕೆ ಬರ್ತಾರೆ ಅನ್ನೋ ಆ ತರ ಎಲ್ಲ ಮಾತಾಡ್ತಾರೆ ಸರ್. ಅದಕ್ಕೆ ನೀವು ಹೇಳಿದ್ದು ನಿಜ. ನೀವು ಆಡಿಯೋ ಹಾಕಿ ನಮ್ಗೆ ಕೇಳಿಸಿದ್ರೆ ಅದರಲ್ಲಿ ವಾಯ್ಸ್ ಎಲ್ಲ ಇದೆ. ಅದರಲ್ಲಿ ನಾವು ಖುದ್ದಾಗಿ ಅವ್ರನ್ನೇ ಆ ಸಮಿತಿ ಮುಂದೆ ಕರೆಸ್ತೀವಲ್ಲ, ಇಬ್ರು ಕರೆಸ್ತೀವಿ ಸಮಿತಿ ಮುಂದೆ, ಇಬ್ರು ಎನ್ಕ್ವೈರಿ ಮಾಡ್ತೀವಿ. ಒಂದ್ ಮೇಡಮ್ ಎಷ್ಟು ದಿವಸ ಡೇಟ್ ಯಾವಾಗ? ಆಗಸ್ಟ್ ಎಂಡಿಗೆ ನಾವು MPC ಕಮಿಟಿ ಮಾಡ್ತೀವಿ. ಅಲ್ಲಿ ಈಗ ಜುಲೈ ಬಂತು. ಈಗ MPC ಒಂದು ಸಾಕಷ್ಟು MPC ಎಲ್ಲರೂ ಒಂದೇ ಅಟ್ ಎ ಟೈಮ್ ಮಾಡ್ಬೇಕಾಗ್ತದೆ. ಎಕ್ಸಾಮ್ ಮುಗಿಬೇಕು. ಎಕ್ಸಾಮ್ ಮುಗಿದಿಲ್ಲ, ಜುಲೈ 31 ಮುಗಿತು ಎಕ್ಸಾಮ್. ಜುಲೈ. ಬ್ಯೂರೋ ರಿಪೋರ್ಟ್ ವಿನೋದ್ MJ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.